ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ತನ್ನು ಕ್ರಿಯೇಷನ್ಸ್. ಫ್ರೆಂಡ್ಸ್, ನೀವು ಸಾರಿ ಕುಚ್ಚು ಕಲಿಬೇಕು ಅಂತ ಇದ್ದೀರಾ, ನೀವಿನ್ನೂ ಬಿಗಿನರ್ಸಾ? ಹಾಗಾದರೆ ಈ ವಿಡಿಯೋದಲ್ಲಿ ತೋರಿಸುವ ಕೆಲವೊಂದು ಸ್ಟೆಪ್ಸ್ನ ನೀವು ಕಲಿತರೆ ಸುಲಭವಾಗಿ ನೀವು ಮನೆಯಲ್ಲೇ ಕ್ರೋಶಾ ನೀಡಲ್ನ ಯೂಸ್ ಮಾಡಿಕೊಂಡು ಸಾರಿ ಕುಚ್ಚು ಹಾಕ್ಬೋದು. ಮೊದಲನೇದಾಗಿ ನಾವು ಕ್ರೋಶಾ ವರ್ಕ್ ಹಾಕಬೇಕು ಅಂತಂದರೆ ಕ್ರೋಶಾ ನೀಡಲ್ನ ಯೂಸ್ ಮಾಡಿಕೊಂಡು ಕುಚ್ಚು ಹಾಕಬೇಕು ಅಂದರೆ ಇದಕ್ಕೆ 6 ಎಳೆ ದಾರ ಮಾಡ್ಕೊಳ್ಬೇಕು. ನೋಡಿ, ನಾನು ಕರೆಕ್ಟಾಗಿ 6 ಎಳೆ ದಾರ ಮಾಡ್ಕೊಂಡಿದ್ದೀನಿ. ಎರಡನೇದಾಗಿ ನಾಟ್ ಹಾಕ್ಕೊಳ್ಬೇಕು. ನಾಟ್ ಹಾಕಿದ ಮೇಲೇ ನಾವು ವರ್ಕ್ ಹಾಕೋದಕ್ಕೆ ಸಾಧ್ಯ ಆಗೋದು, ಅಂದರೆ ಸ್ಟಿಫಾಗಿ ಕೂಡುತ್ತೆ ವರ್ಕ್. ಆಮೇಲೆ ಎಡಗೈನ ತೋರು ಬೆರಳಿಗೆ ಸುತ್ಕೋಬೇಕು, ದಾರಾನ ಸುತ್ಕೊಂಡು ಈ ಥರ ಹಿಡ್ಕೊಂಡು ಬಟ್ಟೆನ ತಗೊಂಡು ನೋಡಿ, ಇದಕ್ಕೆ 10 ನಂಬರ್ದು ಕ್ರೋಶಾ ನೀಡಲಾದರೆ ತುಂಬಾ ಚೆನ್ನಾಗಾಗುತ್ತೆ. ಬೇರೆ ಬೇರೆ ನಂಬರ್ಸ್ ಇರುತ್ತೆ, ಬಟ್ ನೀವು ಬಿಗಿನರ್ಸ್ ಅಲ್ವಾ, 10 ನಂಬರ್ದು ಕ್ರೋಶಾ ನೀಡಲ್ನ ಯೂಸ್ ಮಾಡ್ಕೊಳ್ಳಿ. ಆದರೆ ಸ್ವಲ್ಪ ಬೇಗ ವರ್ಕ್ ಹಾಕ್ಬೋದು, ಚೆನ್ನಾಗಿ ಬರುತ್ತೆ. ನೋಡಿ, ಈ ಕ್ರೋಶಾ ನೀಡಲ್ ಇರುತ್ತೆ ಅಲ್ವಾ, ಅದರದ್ದು ಅಂಚಲ್ಲಿ ಒಂದು ಸ್ವಲ್ಪ ಫೋಲ್ಡರ್ ಆಗಿರುತ್ತೆ. ಆ ಫೋಲ್ಡರ್ನ ಮೇಲ್ ಮಾಡಿ ಬಟ್ಟೆ ಒಳಗಡೆ ನೀಡಲ್ನ ಸೇರಿಸಿ ಆ ಕಡೆ ಹೋಗಿ ದಾರ ಇರುತ್ತೆ ಅಲ್ವಾ, 6 ಎಳೆ ದಾರ, ಅದನ್ನು ನೀಡಲ್ಲು ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಫೋಲ್ಡರ್ ಆಗಿರುತ್ತೆ ಅಲ್ವಾ, ಅಲ್ಲಿ ಸಿಕ್ಕಿಸ್ಕೊಂಡು ಮತ್ತು ಬಟ್ಟೆಯಿಂದ ಈಚೆಗೆ ತೊಗೊಂಡು ಬರಬೇಕು. ತೊಗೊಂಡು ಬಂದಮೇಲೆ ಇವಾಗ ನೋಡಿ, ಸ್ಟಾರ್ಟಿಂಗಲ್ಲಿ ನಾಟ್ ಹಾಕೋದು ಹೇಗೆ ಅಂತ ನೋಡೋಣ. ಇವಾಗ ನೀಡಲ್ ಮೇಲೆ ದಾರ ಇದೆ, ಮುಂದೆ ಹೋಗಿ 6 ಎಳೆ ದಾರ ಇರುತ್ತೆ ಅಲ್ವಾ, ಅದಕ್ಕೆ ನೀಡಲ್ನ ಅಂಚಲ್ಲಿ ಸ್ವಲ್ಪ ಬೆಂಡ್ ಆಗಿರುತ್ತೆ ಅಲ್ವಾ, ಅಲ್ಲಿಗೆ ದಾರಾನ ಸಿಕ್ಕಿಸ್ಕೊಂಡು ತೊಗೊಂಡು ನೀಡಲ್ ಮೇಗಿರುತ್ತೆ ಅಲ್ವ ದಾರ, ಆ ದಾರದಿಂದ ಈಚೆಗೆ ತೊಗೊಂಡು ಬರಬೇಕು. ಅಂದರೆ ಇದಕ್ಕೆ ಒಂದು ನಾಟ್ ಆಯಿತು. ನೋಡಿ, ಕರೆಕ್ಟಾಗಿ ನೋಡ್ಕೊಳ್ಳಿ. ಬಟ್ಟೆಯಿಂದ ಒಳಗಡೆ ಹೋಗಿ ನೀಡಲ್ಗೆ ದಾರ ಸುತ್ತಕೊಂಡು ತೊಗೊಂಡು ಬಂದು ಆಲ್ರೆಡಿ ನೀಡಲ್ ಮೇಗಿರುತ್ತಲ್ವ ದಾರ, ಅದರಿಂದ ಈಚೆಗೆ ತೊಗೊಂಡು ಬರಬೇಕು. ಇದಕ್ಕೆ ನಾಟ್ ಅಂತ ಕರೀತಾರೆ. ಹಾಗೆ ಸಿಂಗಲ್ ಕ್ರೋಶೆಟ್ ಅಂತಲೂ ಕರೀತಾರೆ, ಲಾಕ್ ಅಂತಲೂ ಕರೀತಾರೆ. ನೋಡಿದ್ರಲ್ವಾ ಫ್ರೆಂಡ್ಸ್, ಇನ್ನೊಮ್ಮೆ ನೋಡಿ. ಆಲ್ರೆಡಿ ನೀಡಲ್ ಮೇಲೆ ಒಂದು ಥ್ರೆಡ್ ಇರುತ್ತೆ. ಇವಾಗ ನೀಡಲ್ನ ಬಟ್ಟೆ ಒಳಗಡೆ ತೊಗೊಂಡೋಗಿ ದಾರನ ತೊಗೊಂಡು ಬಂದು ನೋಡಿ, ನಿಧಾನಕ್ಕೆ ತೋರಿಸ್ತಾ ಇದ್ದೀನಿ. ನಿಮಗೇನೂ ಬರಲ್ಲ ಅಂದ್ರೂ ಕರೆಕ್ಟಾಗಿ ನೋಡಿದರೆ ಅರ್ಥ ಆಗುತ್ತೆ. ದಾರನ ತಂದು ಇವಾಗ ನೀಡಲ್ ಮೇಲೆ 2 ದಾರ ಆಯಿತು, ಎರಡನ್ನು ಸೇರಿಸಿ ಒಂದು ಮಾಡ್ಕೊಳ್ಬೇಕು. ನೋಡಿದ್ರಲ್ವ, ಈ ಥರ ಹಾಕ್ತಾ ಹೋಗಬೇಕು. ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಪ್ರಾಕ್ಟೀಸ್ ಮಾಡಿ ತಾನೇ ಬರುತ್ತೆ. ನೋಡಿ, ಬಟ್ಟೆ ಒಳಗಡೆ ಹೋಗಿ ದಾರ ಅಂತಂದು ಇವಾಗ ಎರಡನ್ನು ಸೇರಿಸಿ ಒಂದು ಮಾಡಬೇಕು. ಇದೇ ಥರ ಹಾಕ್ತಾ ಹೋಗಬೇಕು. ಸ್ವಲ್ಪ ಪ್ರಾಕ್ಟೀಸ್ ಮಾಡಿದರೆ ನೀವು ಸ್ಪೀಡಾಗಿ ಹಾಕ್ಬೋದು. ನೋಡಿ, ಎರಡನ್ನು ಒಂದು ಮಾಡ್ಕೊಳ್ತಾ ಇದ್ದೀನಿ. ಈ ಥರ ಹಾಕ್ತಾ ಹೋಗಬೇಕು. ಇವಾಗ ಎರಡನೇದಾಗಿ ಏನು ಅಂತಂದರೆ, ನಾವು ಚೈನ್ ಹಾಕೋದನ್ನು ಕಲಿಯೋಣ ಫ್ರೆಂಡ್ಸ್. ಹೇಗೆ ಅಂತಂದರೆ, ಆಲ್ರೆಡಿ ನೀಡಲ್ ಮೇಲೆ ಒಂದು ದಾರ ಇರುತ್ತೆ, ಮತ್ತು ದಾರ ಅಂತಂದು ಆ ನೀಡಲ್ ಮೇಲಿರೋ ದಾರದ ಒಳಗಿಂದ ಈಚೆಗೆ ತೊಗೊಂಡು ಬರಬೇಕು. ನೋಡಿ, ಆಲ್ರೆಡಿ ಒಂದು ದಾರ ಇದೆ ನೀಡಲ್ ಮೇಲೆ, ಮತ್ತು ದಾರ ಅಂತಂದು ನೀಡಲ್ ಮೇಲಿರೋ ದಾರದ ಒಳಗಿಂದ ಈಚೆಗೆ ತೊಗೊಂಡು ಬರ್ತಾಯಿದ್ದೀನಿ. ತುಂಬಾ ಈಸಿಯಾಗಿದೆ ಫ್ರೆಂಡ್ಸ್ ಈ ಚೈನ್ ಹಾಕೋದು. ಪ್ರಾಕ್ಟೀಸ್ ಮಾಡಿದರೆ ಎಲ್ಲನೂ ಮನೆಯಲ್ಲೇ ಕಲಿಬೋದು. ಈ ಚಿಕ್ಕ ಪುಟ್ಟದೆಲ್ಲ ಈ ಥರ ಹಾಕೋದನ್ನು ಕಲಿತರೆ ಫ್ರೀ ಟೈಮಲ್ಲಿ ಸ್ವಲ್ಪ ಆದರೂ ಪರವಾಗಿಲ್ಲ ಹಾಕ್ತಾ ಬಂದರೆ ನೀವು ಸಾವಿರಾರು ರೂಪಾಯಿ ಮನೆಯಲ್ಲೇ ಇದ್ಕೊಂಡು ಸೇವ್ ಮಾಡ್ಬೋದು. ಅರ್ನಿಂಗ್ ಎಷ್ಟು ಮುಖ್ಯನೋ ಸೇವಿಂಗ್ಸ್ ಕೂಡ ಅಷ್ಟೇ ಮುಖ್ಯ ಅಲ್ವಾ ಫ್ರೆಂಡ್ಸ್. ನೋಡಿ, ಇವಾಗ ಚೈನ್ ಹಾಕಿದ ಮೇಲೆ ನಾವು ಡೈರೆಕ್ಟಾಗಿ ಲಾಕ್ ಹಾಕೋದನ್ನು ನೋಡಿದ್ವಿ ಫಸ್ಟಲ್ಲಿ. ಇವಾಗ ಚೈನ್ ಹಾಕಿದ ಮೇಲೆ ಯಾವ ರೀತಿ ಲಾಕ್ ಮಾಡಬೇಕು ನೋಡ್ಕೊಳ್ಳಿ. ಇವಾಗ ನಾನು ಚೈನ್ ಹಾಕಿದ್ದೀನಿ. ಚೈನ್ ಹಾಕಿದ ಮೇಲೆ ನೀಡಲ್ ಮೇಲೆ ಒಂದು ದಾರ ಇರುತ್ತೆ ಅಲ್ವಾ, ಆಮೇಲೆ ಬಟ್ಟೆ ಒಳಗಡೆ ಹೋಗಿ ದಾರ ಅಂತಂದು ಎರಡನ್ನು ಸೇರಿಸಿ ಒಂದು ಮಾಡ್ತಾಯಿದ್ದೀನಿ. ನೋಡಿ, ಲಾಕ್ ಆಯಿತು. ಈ ಥರ ಲಾಕ್ ಮಾಡ್ಕೊಳ್ಬೇಕು. ಲಾಕ್ ಆದಮೇಲೆ ಈ ರೀತಿಯಾಗಿ ಚೈನ್ನ ಕಂಟಿನ್ಯೂ ಮಾಡ್ಬೋದು. ನೋಡಿ, ಈ ಥರ ಚೈನ್ ಹಾಕ್ತಾ ಹೋಗಬೇಕು. ನಮಗೆ ಎಷ್ಟು ಚೈನ್ ಬೇಕು ಅಷ್ಟು ಚೈನ್ ಹಾಕ್ತಾ ಹೋಗಬೇಕು. ನೋಡಿದ್ರಿ ಅಲ್ವಾ, ಲಾಕ್ ಹಾಕೋದು ಹೇಗೆ ಅಂತ ತಿಳ್ಕೊಂಡ್ವಿ, ಚೈನ್ ಹಾಕೋದು ಹೇಗೆ ಅಂತ ತಿಳ್ಕೊಂಡ್ವಿ. ಇವಾಗ ಕಂಬನ ಹೇಗೆ ಹಾಕಬೇಕು ಅಂತ ನೋಡಿ.
ಸೂಜಿ ಮೇಲೆ ದಾರ ತಗೊಂಡು ಬಟ್ಟೆ ಒಳಗಡೆ ಹೋಗಿ ದಾರನ ತಗೊಂಡು ಬಂದು ನೋಡಿ, ಇವಾಗ ಸೂಜಿ ಮೇಲೆ 3 ದಾರ ಇರುತ್ತೆ, ಎರಡನ್ನು ಸೇರಿಸಿ ಒಂದು ಮಾಡಬೇಕು. 2 ದಾರದಲ್ಲಿ ಮಾತ್ರ ನೀಡಲ್ ಮೇಗಿರೋ ದಾರನ ದಾಟಿಸ್ಬೇಕು ನೋಡಿ. ಮತ್ತೆ ಎರಡನ್ನು ಸೇರಿಸಿ ಒಂದು ಮಾಡಬೇಕು. ಅರ್ಥ ಆಯ್ತಲ್ವಾ? ತುಂಬ ನಿಧಾನಕ್ಕೆ ನಾನು ವಿಡಿಯೋ ಮಾಡಿದ್ದೀನಿ ಫ್ರೆಂಡ್ಸ್, ನೋಡಿ ಅರ್ಥ ಆಗುತ್ತೆ. ನನಗೆ ಎಷ್ಟಾಗುತ್ತೋ ಅಷ್ಟು ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ. ಸೂಜಿ ಮೇಲೆ ದಾರ ತೊಗೊಂಡು ಬಟ್ಟೆ ಒಳಗಡೆ ಹೋಗಿ ದಾರ ಅಂತಂದು 2 ದಾರನ ಮಾತ್ರ ದಾಟಿಸ್ಕೊಳ್ಬೇಕು ಮೊದಲಿಗೆ. ಆಮೇಲೆ ನೀಡಲ್ ಮೇಲೆ 2 ದಾರ ಉಳಿಯುತ್ತೆ, ಅದನ್ನು ದಾಟಿಸ್ಕೊಳ್ಬೇಕು. ಅಂದರೆ ಒಂದು ದಾರ ಉಳಿಯುತ್ತೆ. ಸೂಜಿ ಮೇಲೆ ದಾರ ತೊಗೊಂಡು ಬಟ್ಟೆ ಒಳಗಡೆ ಹೋಗಿ ದಾರ ಅಂತಂದು 2 ಸೇರಿಸಿ ಒಂದು ಮಾಡಬೇಕು. ಮತ್ತು 2 ಸೇರಿಸಿ ಒಂದು ಮಾಡಬೇಕು. ಈ ಥರ ಹಾಕಿದರೆ ನೋಡಿ ಕಂಬ ಆಗುತ್ತೆ. ಇದಕ್ಕೆ ಡಬಲ್ ಕ್ರೋಶೆಟ್ ಅಂತಲೂ ಕರೀತಾರೆ, ಕಂಬನೂ ಅಂತಲೂ ಕರೀತಾರೆ. ಇವಾಗ ತ್ರಿಬಲ್ ಕ್ರೋಶೆಟ್ ಹೇಗೆ ಹಾಕಬೇಕು ಅಂತ ನೋಡಿ ಕರೆಕ್ಟಾಗಿ. ಸೂಜಿ ಮೇಲೆ 2 ಬಾರಿ ದಾರನ ಸುತ್ತಕೊಳ್ಬೇಕು. ಸುತ್ತಕೊಂಡು ಬಟ್ಟೆ ಒಳಗಡೆ ಹೋಗಿ ದಾರನ ತರಬೇಕು. ತಂದಮೇಲೆ ನೋಡಿ, ಇವಾಗ ಮೊದಲಿಗೆ 2 ಸೇರಿಸಿ ಒಂದು ಮಾಡಬೇಕು. ಮತ್ತು ಇವಾಗ 3 ದಾರ ಉಳಿತು ಕ್ರೋಶೆಟ್ ಮೇಲೆ, 2 ಸೇರಿಸಿ ಒಂದು ಮಾಡಬೇಕು. ಮತ್ತು ಇವಾಗ ನೋಡಿ 2 ಉಳಿದಿದೆ ಅಲ್ವಾ ನೀಡಲ್ ಮೇಲೆ. ಮತ್ತು ಇವಾಗ 2 ಸೇರಿಸಿ ಒಂದು ಮಾಡ್ಕೊಳ್ಬೇಕು. ಇದು ತ್ರಿಬಲ್ ಕ್ರೋಶೆಟ್. ಈ ಥರ ಹಾಕ್ತಾ ಹೋಗ್ಬೇಕು ನೋಡಿ. 2 ಸಾರಿ ನೀಡಲ್ಗೆ ದಾರ ಸುತ್ಕೊಂಡಿದ್ದೀನಿ ನೋಡಿ. ಈ ಥರ ಬಟ್ಟೆ ಒಳಗಡೆ ಹೋಗಿ ದಾರ ಅಂತಂದು 2 ಸೇರಿಸಿ ಒಂದು ಮಾಡಿದ್ದೀನಿ. ಮತ್ತು 2 ಸೇರಿಸಿ ಒಂದು ಮಾಡಿದ್ದೀನಿ. ಮತ್ತು 2 ಸೇರಿಸಿ ಒಂದು ಮಾಡಿದ್ದೀನಿ. ತ್ರಿಬಲ್ ಕ್ರೋಶೆಟ್ ಅಂದರೆ 3 ಸಾರಿ 2 ಸೇರಿಸಿ ಒಂದು ಮಾಡಬೇಕು. ಡಬಲ್ ಕ್ರೋಶೆಟ್ ಅಂದರೆ 2 ಸೇರಿಸಿ ಒಂದು ಮಾಡ್ತೀವಲ್ವ, ಆ ಥರ 2 ಸಾರಿ ಮಾಡಬೇಕು ನೋಡಿ. ಈ ಥರ ಆಯಿತು. ಇವಾಗ ಇದಕ್ಕೆ ನೆಕ್ಸ್ಟ್ ಬೀಡನ್ನ ಹೇಗೆ ಸೇರಿಸೋದು ಅಂತ ನೋಡೋಣ. ದಾರನ ಸ್ವಲ್ಪ ಎಳ್ಕೊಂಡು ಒಂದು ಬೀಡನ್ನ ನೀಡಲೊಳಗೆ ಸೇರಿಸ್ಕೊಂಡು ಇಟ್ಕೊಳ್ಬೇಕು. ಇದನ್ನು ನೀಡಲ್ದು ಮುಂದೆ ಅಂಚು ಸ್ವಲ್ಪ ಬಾಗಿರುತ್ತಿಲ್ವ ಫ್ರೆಂಡ್ಸ್, ಅದನ್ನು ದಾರಕ್ಕೆ ಸಿಕ್ಕಿಸಿ ಸ್ವಲ್ಪ ಟೈಟಾಗಿ ಹಿಡ್ಕೊಂಡಿರಬೇಕು. ಆಮೇಲೆ ಬೀಡನ್ನ ಕೆಳಗಡೆ ಜರಿಸ್ಬೇಕು 2 ಬೆರಳಿಂದ. ಈ ಥರ ಮಾಡಿ ಇವಾಗ ಬೀಡ್ ಲಾಕ್ ಹೇಗೆ ಮಾಡೋದು ಅಂತ ನೋಡೋಣ. ನೋಡಿ, ಈ ಥರ ದಾರ ಅಂತಂದು ನೀಡಲ್ ಮೇಗಿರೋ ದಾರದ ಒಳಗಿಂದ ಈ ಕಡೆ ತಗೊಂಡು ಬರಬೇಕು. ಈ ಥರ ಬೀಡ್ ಲಾಕ್ ಹೀಗೆ ಹಾಕಬೇಕು. ಕ್ರೋಶಾ ನೀಡಲ್ನ ಯೂಸ್ ಮಾಡಿಕೊಂಡು ಸಾರಿ ಕುಚ್ಚು ಹಾಕೋದನ್ನು ಕಲಿಬೇಕು ಅಂತ ಇರೋರಿಗೆ ನನ್ನ ಈ ವಿಡಿಯೋದಿಂದ ಹೆಲ್ಪ್ ಆಗಿತ್ತು ಅಂತಂದರೆ ನನ್ನ ಈ ವಿಡಿಯೋಗೆ ಲೈಕ್ ಕೊಡಿ, ಕಾಮೆಂಟ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ನೋಡಿ, ಇವಾಗ ಬೀಡ್ ಲಾಕ್ ಆಯಿತು. ಬೀಡ್ ಲಾಕ್ ಆಗಿದ ಮೇಲೆ ನಾನು ತ್ರಿಬಲ್ ಕ್ರೋಶೆಟ್ನ ಹಾಕಿ ಹೇಗೆ ಹಾಕ್ತೀನಿ ಅಂತ ನೋಡಿ ಸೂಜಿ ಮೇಲೆ 2 ಸಾರಿ ದಾರ ಸುತ್ತಕೊಂಡು ಬಟ್ಟೆ ಒಳಗಡೆ ಹೋಗಿ ದಾರ ಅಂತ ತರಬೇಕು. ಇವಾಗ ನೀಡಲ್ ಮೇಲೆ 4 ದಾರ ಇರುತ್ತೆ. ಇವಾಗ 2 ಒಂದು ಮಾಡಿದ ಮೇಲೆ 3 ದಾರ ಉಳೀತು. ಮತ್ತು 2 ಒಂದು ಮಾಡ್ತಾಯಿದ್ದೀನಿ ನೋಡಿ. ಇವಾಗ 2 ದಾರ ಉಳೀತು. ಮತ್ತು 2 ಒಂದು ಮಾಡ್ತಾಯಿದ್ದೀನಿ ನೋಡಿ. ಇವಾಗ 1 ದಾರ ಉಳೀತು. ಇವಾಗ ನಾವು ಡಬಲ್ ಕ್ರೋಶೆಟ್, ತ್ರಿಬಲ್ ಕ್ರೋಶೆಟ್, ನಾಟ್, ಚೈನ್, ಬೀಡ್ ಆ್ಯಡ್ ಮಾಡೋದು ಇವನ್ನೆಲ್ಲ ಕಲ್ತ್ಕೊಂಡಿದ್ವಲ್ಲ ಫ್ರೆಂಡ್ಸ್. ಇವಾಗ ನಾನು ಪಿಕಾಟ್ನ ಹೇಗೆ ಹಾಕೋದು ಅಂತ ತೋರಿಸ್ತೀನಿ ನೋಡಿ. 3 ಚೈನ್ ಹಾಕೋಬೇಕು. 1 ಚೈನ್ ಹಾಕಿದ್ದೀನಿ, 2 ಚೈನ್ ಹಾಕಿದ್ದೀನಿ. ಇವಾಗ 3 ಚೈನ್ ಹಾಕ್ತಾಯಿದ್ದೀನಿ ನೋಡಿ. 3 ಚೈನ್ ಹಾಕಿದ ಮೇಲೆ ಮೊದಲೇನು ನಾವು ಟ್ರಿಬಲ್ ಕ್ರೋಶೆಟ್ ಹಾಕಿರ್ತೀವಿ ಅಲ್ವಾ, ಅದ್ರ ಒಳಗಡೆ ಹೋಗಿ ಥ್ರೆಡ್ನ ತಗೊಂಡು ಬಂದು ನೋಡಿ 2 ಸೇರಿಸಿ ಒಂದು ಮಾಡಬೇಕು ನೋಡಿ. 2 ಸೇರಿಸಿ ಒಂದು ಮಾಡಬೇಕು. ಈ ಥರ ಹಾಕಬೇಕು. ಥ್ರೆಡ್ನ ತುಂಬ ಜೋರಾಗಿ ಎಳಿಬಾರ್ದು ಫ್ರೆಂಡ್ಸ್, ಹಾಗಂತ ತುಂಬ ಲೂಸಾಗಿನೂ ಹಾಕಬಾರ್ದು, ಮೀಡಿಯಮ್ ಟೈಟಲ್ಲಿ ಇರಬೇಕು ನೋಡಿ. ಇವಾಗ ತ್ರಿಬಲ್ ಕ್ರೋಶೆಟ್ಗೆ ನಾವು ಪಿಕೋಟ್ನ ಹಾಕಿದ್ವಿ. ಇವಾಗ ಡಬಲ್ ಕ್ರೋಶೆಟ್ ಹಾಕಿ ಪಿಕೋಟ್ನ ಹೇಗೆ ಹಾಕ್ತೀನಿ ನೋಡಿ. ಸೂಜಿ ಮೇಲೆ ದಾರ ತೊಗೊಂಡು ಬಟ್ಟೆ ಒಳಗಡೆ ಹೋಗಿ ದಾರನ ತೊಗೊಂಡು ಬಂದು ನೋಡಿ, ದಾರನ ತೊಗೊಂಡು ಬಂದು ನೀಡಲ್ ಮೇಲೆ 3 ದಾರ ಇದೆ. ಇವಾಗ 2 ಒಂದು ಮಾಡ್ಕೊಳ್ತಾ ಇದ್ದೀನಿ. ಈಗ 2 ದಾರ ಉಳಿತು.
ಮತ್ತು ಎರಡನ್ನು ಒಂದು ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಡಬಲ್ ಕ್ರೋಶೆಟ್ ಆಯ್ತಲ್ವ. ಇದಕ್ಕೆ ನೋಡಿ 1 ಚೈನ್, 2 ಚೈನ್, 3 ಚೈನ್ ಹಾಕಿ ಇವಾಗ ಈ ಡಬಲ್ ಕ್ರೋಶೆಟ್ ಏನಿರುತ್ತೆ ಅದರ ಒಳಗಡೆ ಗ್ಯಾಪ್ ಇರುತ್ತೆ ಅಲ್ವಾ, ಆ ಗ್ಯಾಪಲ್ಲಿ ಹೋಗಿ ದಾರ ತಂದು ಎರಡನ್ನು ಸೇರಿಸಿ ಒಂದು ಮಾಡಬೇಕು. ಇದು ಪಿಕೋಟ್ ಆಯಿತು. 3 ಚೈನ್ ಹಾಕಿ ಏನು ಅದು 3 ಚೈನ್ ಎಲ್ಲಿಂದ ಸ್ಟಾರ್ಟ್ ಆಗಿರುತ್ತೋ ಅದ್ರ ಕೆಳಗಡೆ ಗ್ಯಾಪ್ ಇರುತ್ತಲ್ವ, ಗ್ಯಾಪ್ ಒಳಗಡೆ ಹೋಗಿ ದಾರ ಅಂತಂದು ಎರಡನ್ನು ಸೇರಿಸಿ ಒಂದು ಮಾಡಬೇಕು. ಈ ಥರ ಹಾಕಿದರೆ ಪಿಕೋಟ್ ಆಗುತ್ತೆ ನೋಡಿ. ಆಮೇಲೆ ದಾರನ ಸ್ವಲ್ಪ ಜಾಸ್ತಿ ತೊಗೊಂಡು ಕಟ್ ಮಾಡಿ ಒಂದು ನಾಟ್ ಹಾಕಿ ಗಮ್ ಹಚ್ಚಿ ಅಂಟಿಸ್ಬೇಕು. ನಮ್ಮದು ಆರ್ಚ್ ಎಲ್ಲ ಕಂಪ್ಲೀಟ್ ಆಗಿದ್ಮೇಲೆ ಆ ಥರ ಅಂಟಿಸ್ಬೇಕು, ಅಂದರೆ ಸ್ಟಿಫಾಗಿ ಕೊಡುತ್ತೆ. ಡೌಟ್ಸ್ ಇದ್ದರೆ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ, ನಾನು ಆನ್ಸರ್ ಮಾಡ್ತೀನಿ. ನನ್ನ ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಆಗಿದೆ ಅಂತ ಭಾವಿಸಿದ್ದೀನಿ. ಥ್ಯಾಂಕ್ ಯು.